ಅಥಣಿಯಲ್ಲಿ ಡಾ.ಬಿ.ಆರ್. ಅಂಬೇಡ್ಕರ್ ಸಮುದಾಯ ಸಮಿತಿ ವತಿಯಿಂದ ಪ್ರತಿಭಾ ಪುರಸ್ಕಾರ ಯಶಸ್ವಿ. ಅಥಣಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮುದಾಯ ಸಮಿತಿ, ಅಥಣಿ ಇವರ ಆಶ್ರಯದಲ್ಲಿ 2024 ರಿಂದ 25ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ದ್ವಿತೀಯ ವರ್ಷದ ವಾರ್ಷಿಕ ಪರೀಕ್ಷೆಗಳಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಅಥಣಿ ಪಟ್ಟಣದ ಶಿವಣಗಿ ಸಾಂಸ್ಕೃತಿಕ ಸಭಾ ಭವನದಲ್ಲಿ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ರವೀಂದ್ರ ಗಡಾದೆ ಹಾಗೂ ಸಿಆರ್ ಸಾಂಗ್ಲಿಕರ್ ಸಮುದಾಯ ಪ್ರತಿಭಾ ಅವರು ಮಾತನಾಡಿದರು. ಪತ್ರಿಕಾ ವರದಿಗಾರರಿಗೆ ಮಾಡ್ತಾರಂತ ಈ ಕಾರ್ಯಕ್ರಮ ನೋಡಿ ನೀವೆಷ್ಟು ಖುಷಿ ಪಟ್ಟಿದ್ರ, ಅದ್ರಲ್ಲಿ ಜಾಸ್ತಿ ನಾವು ಖುಷಿ ಪಟ್ಟಿದ್ದೀವಿ. ಅದಕ್ಕಿಂತ ಜಾಸ್ತಿ ಈ ನೀಲಿ ಮಯವನ್ನು ನೋಡಿ ಬಾಬಾ ಸಾಹೇಬ್ ಖುಷಿ ಪಡ್ತಾ ಇರ್ತಾರೆ. ಯಾಕಂದ್ರೆ ಈ ರೀತಿ ಒಗ್ಗಟ್ಟನ್ನೋದು ನಿಜವಾಗ್ಲೂ ಯಾಕಂದ್ರೆ ನಾನು 46 ವರ್ಷ ನಿಂತು 46 ವರ್ಷ ನಾನು ನೋಡಿಲ್ಲ, ಇಂಥ ಕಾರ್ಯಕ್ರಮ ನೋಡಿಲ್ಲ. ಅಷ್ಟೇ ಅಚ್ಚುಕಟ್ಟಾಗಿ, ಅಷ್ಟೇ ಡಿಸಿಪ್ಲಿನ್ ಆಗಿ ಅಂಬೇಡ್ಕರ್ ಏನು ಎಂತ ಉದ್ದೇಶ ಏನಿತ್ತು, ಅವ್ರೇನು ಕೊಡ್ತಾ ಇದ್ದಾರೆ, ಮೂಲತತ್ವ ಅವರು ಶಿಕ್ಷಣ, ಸಂಘಟನೆ, ಹೋರಾಟ, ಇಂಪಾರ್ಟೆನ್ಸ್ ಕೊಟ್ಟಿದ್ದೆ ಶಿಕ್ಷಣಕ್ಕೆ. ನಾವೆಲ್ಲ ಸೇರಿದ ಉದ್ದೇಶ ಏನದು ಶಿಕ್ಷಣಕ್ಕೆ. ಬೆಳಗ್ಗೆ ನಾವು ಇಲ್ಲಿ IPL ಸೇರಿದಾಗ ನಮ್ಮ ಸೋದರ ಅಂತ ನಮ್ಮ ದಯಾನಂದ ವಾಗ್ಮೂರ್ ಹೇಳ್ತಾ ಇದ್ರು, ಸರ್ ನಮ್ಗೆ ಯಾವುದೇ ರೀತಿ ಸನ್ಮಾನಗಳು ಬೇಡ, ಬಿರುದುಗಳು ಬೇಡ, ನಮ್ಮ ಸೊಸೈಟಿಯವ್ರನ್ನೆಲ್ಲ ಕರೆಸಿದ್ದೀವಿ, ಅವ್ರಿಗೆ ಒಂದು ಎಜುಕೇಷನ್ನು, ಈ ಶಿಕ್ಷಣ ಬಗ್ಗೆ ತಿಳುವಳಿಕೆ ಕೊಡಬೇಕು, ಅವ್ರ ಶಿಕ್ಷಣ ಏನಾದ್ರು ಕೊಡಿಸ್ಬೇಕು, ಏನಾದ್ರು ಮಾಡಬೇಕು, ನಮಗೆ ಏನಾಗುತ್ತೆ ಸಹಾಯ ಆಗುತ್ತೆ ಮಾಡಬೇಕು. ನಾನು ಭಾಳ ಖುಷಿ ಆಯಿತು. ಸೊ ಪ್ರತಿಯೊಂದು ಈ ಕಾರ್ಯಕ್ರಮ ಆಗಬೇಕಾದ್ರೆ ನೋಡಿ, ಈ ಶಿಕ್ಷಣ ಸಂಘಟನೆ ಹೋರಾಟ ಏನಂತೀವಿ, ಈ ಕಾರ್ಯಕ್ರಮ ಮಾಡಲಿಕ್ಕೆ ಅದೇ ರೀತಿ ಇದೆ. ಶಿಕ್ಷಣ ನಮ್ಮ ಶಿಕ್ಷಕರು, ಈ ನೌಕರಿ ನಮ್ಮ ನೌಕರ ಬಾಂಧವರಲ್ಲಿ ಆಲ್ಮೋಸ್ಟ್ ಅಲ್ಲಿ 85-90% ನಮ್ಮ ಶಿಕ್ಷಕರಿದ್ದಾರೆ. ಸಂಘಟನೆ ಕಾರ್ಯಕ್ರಮ ಮಾಡಿದ್ದಾರೆ, ಅಷ್ಟೇ ಡಿಸಿಪ್ಲಿನ್ ಆಗಿ ಮಾಡಿದ್ದಾರೆ. ಸೊ ಈ ವೇದಿಕೆಯಿಂದ ಈ ತ್ರಿಮೂರ್ತಿಗಳಿಗೆ ಧನ್ಯವಾದಗಳನ್ನು ತಿಳಿಸಿ ಇಷ್ಟಪಡ್ತೀನಿ. ಈ ಡಿಸಿಪ್ಲಿನ್ ಕಾಣುತ್ತಾ, ಪಕ್ಕ ಡಿಸಿಪ್ಲಿನ್ ಅವರು. ಸೊ ಈ ಶಿಕ್ಷಣ ಪಡೆದವರು ಆ ರೀತಿ ಇರಬೇಕಂತ ಇಲ್ಲ ಅಂದ್ರೆ ಏನಾಗುತ್ತೆ, ಈ ಶಿಕ್ಷಣ ಇಲ್ಲದವರು ಏನು ಬೇರೆ ರೀತಿ ಅವ್ರ ವ್ಯವಹಾರ ಬೇರೆ ಇರುತ್ತೆ, ಶಿಕ್ಷಣ ಪಡೆದವರು ಅವರು ಡಿಸಿಪ್ಲಿನ್ ಬೇರೆ ಇರುತ್ತೆ. ಈ ಶಿಕ್ಷಣ ಅನ್ನೋದು ನಾವು ಏನು ಹೇಳ್ತೀವಿ, ನಮ್ಮ ಮನೆಗಳಲ್ಲಿ ಈ ನಮ್ಮ ಮನೆ ಸಂಸ್ಕೃತಿ ಅಂತ ಹೇಳ್ತೀವಿ, ಅದು ಡಿಸಿಪ್ಲಿನ್. ಇಂಗ್ಲೀಷ್ನ ಡಿಸಿಪ್ಲಿನ್ ಹೇಳ್ತೀವಿ, ನಾವು ಮಾತಾಡುವಾಗ ಸಂಸ್ಕೃತಿ ಹೇಳ್ತೀವಿ. ಏನು ಮನೆ ಸಂಸ್ಕೃತಿ ಅಂದ್ರೆ ಏನು, ನಾವು ಯಾವ ರೀತಿ ಬದುಕ್ತೀವಿ, ಯಾವ ರೀತಿ ಬಾಳ್ವೆ ಮಾಡ್ತೀವಿ, ನಮ್ಮ ಭಾಷೆ ಯಾವ ರೀತಿ ಇದೆ, ನಮ್ಮ ವ್ಯವಹಾರ ಯಾವ ರೀತಿ ಇದೆ, ನಾವೇನು ಮಾಡ್ತೀವಿ. ಎಲ್ಲ ಗೊತ್ತಿದ್ದೀರಾ, ತಾಯಿಗೆಲ್ಲ ಗೊತ್ತಿದ್ದೀರಾ, ಅಪ್ಪಗೆಲ್ಲ ಗೊತ್ತಿದ್ದೀರಾ, ಈ ಮಕ್ಕಳೆಲ್ಲ ಬರ್ತಾರೆ ಒಂದು ಪ್ರತಿಭಾ ಪುರಸ್ಕಾರ ಅಟೆಂಡ್ ಮಾಡಿರೋದು ಒಳ್ಳೆಯದು. ಬಟ್ ಮನೆಯಲ್ಲಿ ಹೇಳ್ತಾ ಇರೋದು, ನಿಮ್ಮ ಮನೆಯಲ್ಲಿ ಬಹಳ ಸುಸಮುಖರಾಗಿ, ಇಲ್ಲಾಂದ್ರೆ ಏನಾಗುತ್ತೆ, ನಾವು ಎಷ್ಟೇ ಮಕ್ಕಳು ಕಲಿಸಿದ್ರೆ ಈ ಸಂಸ್ಕೃತಿ ಅನ್ನೋದು ಕಲಿಸಲಿಲ್ಲ ಅಂದ್ರೆ ಯಾರು ಉದ್ಧಾರ ಆಗೋದಿಲ್ಲ, ನಾವು ಉದ್ಧಾರ ಆಗೋದಿಲ್ಲ, ನಮ್ಮ ಮಕ್ಕಳು ಉದ್ಧಾರ ಆಗೋದಿಲ್ಲ. ಏನು ಸಂಸ್ಕೃತಿ ಅಂದ್ರೆ, ಮನೆಯಲ್ಲಿ ಮಕ್ಕಳ ಜೊತೆ ಚೆನ್ನಾಗಿ ವ್ಯವಹಾರ ಮಾಡಿ, ಅವ್ರ ಜೊತೆ ಚೆನ್ನಾಗಿ ಮಾತಾಡಿ, ಕೆಟ್ಟ ಪದಗಳನ್ನು ಬಳಸಬೇಡಿ. ಮಕ್ಕಳು ಮುಂದೆ ಕೆಟ್ಟ ಪದಗಳನ್ನು ಬಳಸಬೇಡಿ. ಹಿರಿಯರು ಕೂತೀರಾ, ತಂದೆಯರು ಕೂತೀರಾ, ಅಂತವ್ರು ಕೂತೀರಾ, ಮಕ್ಕಳ ಮುಂದೆ ದಯವಿಟ್ಟು ಚೆನ್ನಾಗಿ ಅವ್ರ ಮಕ್ಕಳಿಗೆ ಕಾಣಬಾರ್ದು. ಇಲ್ಲಾಂದ್ರೆ ಅದನ್ನೇ ಫಾಲೋ ಮಾಡ್ಬೇಕು. ಫುಲ್ ಆಗಿದೆ. ಯಾಕಂದ್ರೆ ನೌಕರಿ ಕೊಡೋದು ಮೇಲೆ ಬಂದಿದ್ದೀವಿ, ಇಲ್ಲಾಂದ್ರೆ ನಮ್ಮೆಲ್ಲ ಕಂಡೀಷನ್ ಏನಿತ್ತು ನಮ್ಮೆಲ್ಲ ಬಂದಿದ್ದೀವಿ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀವಿ. ಸೊ ಈ ಒಂದು ಏನಾದ್ರು ಒಂದು ಸಾಧನೆ ಮಾಡಬೇಕಾದ್ರೆ ಈ ಮಕ್ಕಳ ಎಜುಕೇಶನ್ ಇದೆ, ಅದ್ರ ಜೊತೆಗೆ ಬೈಯೋದು, ಹೊಡೆಯೋದು, ಜಗಳ ಮಾಡೋದು, ಕುಡಿಯೋದು, ಏನೇನು ಮಾಡೋದು ಮಾಡಿದ್ರೆ ಆ ಮಕ್ಕಳ ಮೇಲೆ ಪ್ರಭಾವ ಬರುತ್ತೆ. ಆ ಪ್ರಭಾವ ಬೀರಿದಾಗ ಏನಾಗುತ್ತೆ, ಆ ಮಕ್ಕಳ ತಲೆಯಲ್ಲಿ ಇರುತ್ತೆ, ಓದಾಕಿರುತ್ತಾ, ಓದೋದಿಲ್ಲ, ಅವ್ರ ತಲೆ ಬೇರೆ ಕಡೆ ಹೋಗ್ಬಿಡುತ್ತೆ. ದಯವಿಟ್ಟು ಇದೊಂದು ತಲೆ ನಿಂತ್ಕೊಳ್ಳಿ. ಸೊ ಇನ್ನೊಂದು ಹೇಳ್ತೀನಿ, ಈ ಪ್ರತಿಭಾ ಪುರಸ್ಕಾರದ ಅರ್ಹರು, ಉಳಿದ ಅನರ್ಹರೆಲ್ಲ
ಹುಟ್ಟಿದ ಮಕ್ಕಳು ಯಾರು ಇವು ಒಳ್ಳೆಯವ ಇವು ಕೆಟ್ಟವ ಇವು ಶಾಣೆ ಅದನು ಅಥವಾ ಜಾಣ ಅದನು ದಡ್ಡದಂತ ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ. ನಾವು ಇರ್ತಕ್ಕಂಥ ಪರಿಸರ, ನಮ್ಮ ಫ್ರೆಂಡ್ಸ್ ಸರ್ಕಲ್ಲು, ನಮ್ಮ ತಾಯಿ ತಂದೆ, ನಮ್ಮ ರಿಲೇಟಿವ್ಸ್ ಹೇಗಿರ್ತಾರೆ ಆ ಬೇಸ್ ಮೇಲೆ ಮಕ್ಕಳು ಬೆಳೀತಾರೆ. ಅದಕ್ಕೆ ನೀವು ಕಡಿಮೆ ಸ್ಕೋರ್ ಮಾಡಿದ್ರು ಬೇಜಾರು ಮಾಡ್ಕೋದಂತಿಲ್ಲ, ಅವ್ರ ತಾಯಿ ತಂದೆ ಬೇಜಾರು ಮಾಡ್ಕೋಬೇಡಿ, ಮಕ್ಕಳು ಉದ್ದಾರ ಆಗ್ತಾರೆ. ಆಮೇಲೆ ನಾ ಹೇಳ್ತಾ ಇರೋದು ನೋಡಿ, ದೊಡ್ಡ ದೊಡ್ಡ ಆಫೀಸರ್ಸ್ ಆದವರು, ದೊಡ್ಡ ದೊಡ್ಡ ಬಿಸ್ನೆಸ್ ಅಚೀವ್ಮೆಂಟ್ ಮಾಡಿದವರು ಎಲ್ಲ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಮೀಡಿಯಮು ಪ್ಲಸ್ ಹಳ್ಳಿ ಬಂದವರು, ಯಾರು ಸಿಟಿಗೆ ಬಂದವರು ಯಾರು ನೋಡಿ ಚೀಫ್ ಸೆಕ್ರೆಟರಿ DG ಯಾರು ನೋಡಿ ವೆರಿಫೈ ಮಾಡಿ, ಯಾರು ಸಿಟಿಗೆ ಬಂದವರು ಆದರೆ ಯಾರಿಲ್ಲ, ಅವೆಲ್ಲ ಬಿಸ್ನೆಸ್ ಹೋಗಿಬಿಡ್ತಾರೆ. ಬಟ್ ಪಕ್ಕ ನೌಕರಿ ಹಿಡಿಯೋರು ಏನಾದರೂ ಪ್ರಯತ್ನ ಪಡೋರು ಅಂದರೆ ಹಳ್ಳಿ ಹುಡುಗರು, ಅದ್ರ ಜೊತೆಗೆ ಕನ್ನಡ ಮೀಡಿಯಂ ಸ್ಕೂಲು ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿದ್ರು. ನೀವೇನಾದ್ರು ಭಾಳ ಗಂಡು ಮಕ್ಕಳಿಂದ ಹೆಣ್ಮಕ್ಳಿಗೆ ಭಾಳ ಸ್ಕೂಲ್ ಬಗ್ಗೆ ಮಕ್ಕಳು CBSE ಸ್ಕೂಲೇ ಕಲಿಬೇಕು, ಇಂಗ್ಲೀಷ್ ಮೀಡಿಯಮೇ ಕಲಿಬೇಕು, ಒಳ್ಳೆಯದು. ಬಟ್ ಅದ್ರ ಜೊತೆಗೆ ಮಕ್ಕಳು ನೀವು ಕಲಿಸ್ಬೇಕಲ್ಲ, ನಿಮ್ಮ ಕೆಪಾಸಿಟಿ ಇರ್ಬೇಕಲ್ಲ ಮಕ್ಕಳಿಗೆ. ಸ್ಕೂಲ್ ಎಲ್ಲ ಕಲಿಸೋದು ಎಲ್ಲ ಕಲ್ಸೋಕ್ಕಾಗಲ್ಲ. ತಾಯಿ ತಂದಿರ ಮನೆಯಾಗ ಏನು ಮಕ್ಕಳು ಏನು ಮಾಡ್ತಾರೆ ಪ್ರತಿಯೊಂದು ಬಂದು ನೋಡ್ಬೇಕು ನೀವು. ಇಲ್ಲ ನಾವು ಓದ್ತಾರೆ ಅಂತ ಬಿಟ್ಬಿಟ್ರೆ ಮಕ್ಕಳು ಏನು ಮಾಡ್ತಾರೆ ಅಂತ ಏನಿರುತ್ತೆ ನಿಮಗೆ ಗೊತ್ತಿರುತ್ತಾ? ಗೊತ್ತೇ ಆಗೋದಿಲ್ಲ. ಆಮೇಲೆ ಎಲ್ಲ ಹೋಗಿ ಹಳೆ ಹೇಳೋದ್ರೆ ಗೊತ್ತಾಗುತ್ತೆ, ನಮ್ಮ ಮಗ ಏನೋ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಪ್ರತಿಯೊಂದು ದಿನ ಸ್ವಲ್ಪ 5-10 ನಿಮಿಷ ಅವ್ರು ಟೈಮ್ ಕೊಡಿ. ಟೈಮ್ ಕೊಟ್ಟರೆ ಅವ್ರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಶಾಲೆಯಲ್ಲಿ ಸ್ಕೂಲ್ನಲ್ಲಿ ಏನು ಮಾಡ್ತಾ ಇದ್ದಾರೆ, ಸ್ಕೂಲ್ನಲ್ಲಿ ಏನು ಕಲಿಸಿರೋ, ಟೀಚರ್ ಬಂದರು ಇರಬೇಕು, 4 ಕ್ವಶನ್ ಕೇಳಿ ಅವ್ರು ದಿನಾಲು. ಅವರು ಏನಾಗುತ್ತೆ, ಅವ್ರು ನಮ್ಮಲ್ಲಿ ಕೇಳ್ತಾ ಇದ್ದಾರೆ, ನಮ್ಮ ತಾಯಿ ಕೇಳ್ತಾ ಇದ್ದಾರೆ. ನಾವು ಏನು ಹೊರಗಡೆ ಹೋಗೋದು ಅಥವಾ ತಲೆ ನಾವೇನು ಕೇಳದೆ TV ಮುಂದೆ ಅಥವಾ ಬೇರೆ ಕಡೆ ತಿರ್ಗಾಡ್ಕೊಂಡು ಹೋಗ್ಬಿಟ್ಟಿವಿ, ಮುಗಿತು. ಮಕ್ಕಳು ಉದ್ಧಾರ ಮಾಡೋದ್ರೆ ಹೇಗಾಗುತ್ತೆ? ಆಗೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ತೀವಿ ನೋಡಿ, ನಾ ಯಾಕಂದ್ರೆ ಆ್ಯಸ್ ಪೊಲೀಸ್ ಆಫೀಸರು ದಿನ ನೋಡ್ತಾ ಇರ್ತೀವಿ, ಆಕ್ಸಿಡೆಂಟ್ಗಳು ನೋಡ್ತಾ ಇರ್ತೀವಿ, ಈ ಮೊಬೈಲ್ ನೋಡ್ತಾ ಇರ್ತೀವಿ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಇಫ್ ದೇ ಆರ್ ಎಲಿಜಿಬಲ್, ಭಾಳ ಒಳ್ಳೆಯವ್ರಿದ್ದಾರೆ, ಸದುಪಯೋಗ ಮಾಡ್ಕೋತಾ ಇದ್ದಾರೆ ಅಂದರೆ ಮೊಬೈಲನ್ನು ಕೊಡಿಸಿ. ಇಲ್ಲಾಂದರೆ ದಯವಿಟ್ಟು ಕೊಡಕ್ಕೆ ಹೋಗಬೇಡಿ. ಅವ್ರೇನಾದ್ರು ಪ್ರಾಬ್ಲಮ್ಗಳು ಸಿಕ್ಕಾಕೊಂಡ್ರೆ ಅದಕ್ಕೆ ನೀವೇ ಜವಾಬ್ದಾರ, ತಾಯಿ ತಂದೆಗಳು ಜವಾಬ್ದಾರ. ಅದ್ರ ಜೊತೆಗೆ ಏನಾಗುತ್ತೆ, ಈ ಬೈಕ್ಗಳು ಈ ಹೊಸ ಕಾನೂನುಗಳೆಲ್ಲ ಚೇಂಜ್ ಆಗಿದ್ದಾರೆ. ಈಗ ಏನಾದರೂ ವಿತೌಟ್ ಲೈಸೆನ್ಸ್ ಗಾಡಿ ಹೊಡೆದ್ಬಿಟ್ರೆ ತಾಯಿ ಯಾವ ಯಾಸಲ್ಲಿ ಇರುತ್ತೆ ಅವ್ರ ಗಾಡಿ ಅವ್ರ ಮೇಲೆ ಬರುತ್ತೆ, ಅವ್ರು ಫೈನ್ ಬಿಡಬೇಕಾಗುತ್ತೆ, ಅವ್ರು ಜೈಲಿಗೆ ಹೋಗ್ಬೇಕಾಗುತ್ತೆ. ಇವೆಲ್ಲ ತಲೆ ಇಟ್ಕೊಳ್ಳಿ. ಇಲ್ಲ ಅದ್ರ ಜೊತೆಗೆ ಏನಾಗುತ್ತೆ, ಆಕ್ಸಿಡೆಂಟ್ ಆಗಿ ಹೆಚ್ಚು ದುರ್ಘಟನೆ ಆಗಿಬಿಟ್ರೆ ಇಡೀ ಜೀವನ ನೀವು ಅದರಲ್ಲೇ ಬರಬೇಕಾಗುತ್ತೆ. ದಯವಿಟ್ಟು ಇವು ಸ್ವಲ್ಪ ನೇತಾಗಿ ಕರೆಕ್ಟಾಗಿ ಮಾಡಿ. ಆಮೇಲೆ ಇನ್ನೊಂದು, ಎಲ್ಲ ತಲೆಯಲ್ಲಿ ಇರ್ಬೋದು, ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನಮಗೇನು ಮುಂದೆ ಏನಾಗುತ್ತೆ, ಏನಾದರೂ ಇದ್ರ ಸದುಪಯೋಗ ಇದೆಯಾ? ನಿಜವಾಗ್ಲೂ ಇದೆ. ನಿಮಗೂ ಸಿಗಲಿಲ್ಲ ಅಂದರೆ ನಿಮ್ಮ ಮಕ್ಕಳಿಗೆ ಮಾತ್ರ ಸಿಗುತ್ತೆ, 100% ಸಿಗುತ್ತೆ. ಈ ನಮ್ಮ ಪ್ಲ್ಯಾನ್ ಏನಿದೆ, ನಮ್ಮ ಸಂಘಟನೆಗಳು, ನಮ್ಮ ವಕೀಲ ಮಿತ್ರರು, ಸೋದರರು, ಅದೇ ರೀತಿ ನಮ್ಮ ಈ ನೌಕರ ಬಾಂಧವರು ಎಲ್ಲ ಸೇರಿ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಾವು. ಈ ಕಾರ್ಯಕ್ರಮ ಸುಮ್ಮನೆ ಇಲ್ಲಿ ಮಾಡಿ ಊಟ ಮಾಡಿ ಹೋಗೋದಲ್ಲ, ಮುಂದೆ ಈ ವೇದಿಕೆಯ ಮುಖಾಂತರ ನಿಮ್ಮ ಮಕ್ಕಳು ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋಬೇಕು. ಆ ರೀತಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಫೀಲ್ಡಲ್ಲಿ ನಮ್ಮವರು ಇರಬೇಕು, ಪ್ರತಿಯೊಂದು ಫೀಲ್ಡಲ್ಲಿ ನಮ್ಮವರು ಇರಲೇಬೇಕು. ಇಷ್ಟೇ ಕೇವಲ